ಹಲೋ, ನಮಸ್ಕಾರ ಎಲ್ರಿಗೂ. ದಿನದ ಆರಂಭ ಯಾವಾಗಲೂ ಆರೋಗ್ಯಕರ ಆಹಾರದಿಂದ ಶುರು ಆದರೆ ಮನಸ್ಸು ಸಂತೋಷದಿಂದ ಇರುತ್ತೆ, ಹಾಗೆ ದಿನ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ಬ್ರೇಕ್ಫಾಸ್ಟ್ ಅಕ್ಕಿ ರೊಟ್ಟಿ. ಸೊ ನಮ್ಮನೇಲಿ ಹೇಗೆ ಮಾಡ್ತೀವಿ ಅಂತ ತಿಳ್ಕೊಬೇಕಾ? ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮಾಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ಬರೀ ರೊಟ್ಟಿ ಅಂತೂ ತಿನ್ನೋಕ್ಕಾಗಲ್ಲ, ಹಾಗೆ ರೊಟ್ಟಿ ಜೊತೆ ಪಲ್ಯ ಕೂಡ ಬೇಕಾಗುತ್ತೆ. ಸೊ ರೊಟ್ಟಿ ಜೊತೆ ಮಡಿಕೆಕಾಳು ಪಲ್ಯ ಮಾಡೋಣ ಅಂತ ಹೇಳಿ ಮೊಳಕೆ ತರಿಸಿ ಇಟ್ಟಿದ್ದೀನಿ. ಹಾಗೆ ಪಲ್ಯ ಮಾಡೋದಕ್ಕೆ 1 ಈರುಳ್ಳಿ, 1 ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅಕ್ಕಿ ರೊಟ್ಟಿನ 2 ಟೈಪಲ್ಲಿ ಮಾಡ್ಬೋದು. ಒಂದು ಬಿಸಿ ನೀರೆಲ್ಲ ಹಾಕಿ ಬರೀ ಹಿಟ್ಟಲ್ಲಿ ಮಾಡ್ಬೋದು, ಅಥವಾ ರಾತ್ರಿ ಉಳಿದಿರೋ ಅನ್ನನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕಲಿಸ್ಕೊಂಡು ಕೂಡ ಮಾಡ್ಬೋದು. ಸೊ ನಾನಿವತ್ತು ಮಾಡ್ತಿರೋ ರೊಟ್ಟಿ ಯಾವುದು ಅಂದರೆ ರಾತ್ರಿ ಉಳಿದಂತಹ ಅನ್ನನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಾಡ್ತಿರುವಂಥದ್ದು. ಹಾಗೆ ಉಳಿದಿರುವಂತಹ ಅನ್ನನ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು. ಸೊ ಅದು ಹಾಗಿರಲಿ, ರೊಟ್ಟಿ ನಂತರ ಮಾಡ್ಕೊಂಡ್ರಾಯ್ತು. ಮೊದಲು ಪಲ್ಯನ ಪ್ರಿಪೇರ್ ಮಾಡ್ಕೊಳ್ಳೋಣ. ಬಾಣಲೆಗೆ ಎಣ್ಣೆ ಹಾಕಿ ಸ್ವಲ್ಪ ಕಾದ ನಂತರ ಸಾಸಿವೆನ ಹಾಕಿ ಚೆನ್ನಾಗಿ ಸಿಡಿಸಿ, ನಂತರ ಕಟ್ ಮಾಡಿದಂಥ ಈರುಳ್ಳಿ, ಕರಿಬೇವನ್ನು ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಟೊಮ್ಯಾಟೊ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಚೆನ್ನಾಗಿ ಮೆತ್ತಗಾಗೋ ಹಾಗೆ ರೊಟ್ಟಿ ಮಾಡೋದಕ್ಕೆ ಅಕ್ಕಿ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿಟ್ಕೊಳ್ತೀನಿ. ಸೊ ಇದೆಲ್ಲ ಹಿಟ್ಟನ್ನೆಲ್ಲ ಮೊದಲೇ ರೆಡಿ ಮಾಡಿ ಸೊ ಹಿಟ್ಟನ್ನು ನಾನು ಕಟ್ಟೆ ಮೇಲೆ ಕಲಿಸ್ಕೊಳ್ತೀನಿ. ಹಾಗೆ ಅಲ್ಲೇ ನಾದ್ಕೊಂಡು ಅದರ ಮೇಲೇ ರೊಟ್ಟಿನ ಮಾಡ್ಕೊಳ್ತೀನಿ. ಸೊ ನನಗೆ ಕಂಫರ್ಟೇಬಲ್ ಅನಿಸುತ್ತೆ. ಹಾಗಾಗಿ ರುಬ್ಕೊಂಡಂಥ ಅನ್ನನ ಹಾಕಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು, ಅಕ್ಕಿ ಹಿಟ್ಟನ್ನು ಸೇರಿಸಿ ನಾದ್ಕೊಳ್ಬೇಕಾಗತ್ತೆ. ನೀರನ್ನು ಜಾಸ್ತಿ ಹಾಕೋ ಅವಶ್ಯಕತೆ ಏನೂ ಇರೋದಿಲ್ಲ, ಯಾಕಂದರೆ ನಾವು ಮೊದಲೇ ಗ್ರೈಂಡ್ ಮಾಡುವಾಗ ಸ್ವಲ್ಪ ನೀರನ್ನು ಸೇರಿಸಿರ್ತೀವಿ. ಹಾಗಾಗಿ ಅದು ಸಾಫ್ಟ್ ಆಗಿರುತ್ತೆ. ಹಾಗಾಗಿ ಹಿಟ್ಟನ್ನು ಕಲಿಸುವಾಗ ಯಾವಾಗ ನೀರಿನ ಅವಶ್ಯಕತೆ ಇರುತ್ತೋ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡ್ತಿದ್ದೀರಲ್ವ, ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಸ್ವಲ್ಪ ಹಿಟ್ಟನ್ನು, ಒಂದು ಉಂಡೆಯ ಗಾತ್ರದ ಹಿಟ್ಟನ್ನು ತಗೊಂಡು ಅದನ್ನು ಲಟ್ಟಿಸ್ಬೇಕಾಗತ್ತೆ. ಸೊ ನೀವು ಬೇಕಿದ್ರೆ ಲಟ್ಟಿಸ್ಕೊಳ್ಬಹುದು ಅಥವಾ ಕೈಯಿಂದಾನೇ ತಟ್ಕೊಳ್ಬಹುದು. ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ರೊಟ್ಟಿನ ಪ್ರಿಪೇರ್ ಮಾಡಿ. ಎರಡು ರೀತಿಯಲ್ಲೂ ತೋರಿಸಿದ್ದೀನಿ. ಸೊ ನಿಮ್ಗೆ ಹೇಗೆ ಅನುಕೂಲನೋ ಆ ರೀತಿ ಮಾಡ್ಕೊಳ್ಳಿ. ಸೊ ರೊಟ್ಟಿನ ಲಟ್ಸಾದ್ಮೇಲೆ ಬೇಯಿಸೋಕಿಡುವಾಗ ಕೆಳಗಡೆ ತುಂಬ ಹಿಟ್ಟನ್ನು ಹಾಕಿ
ಲಟ್ಟಿಸ್ಕೊಂಡಿರ್ತೀವಿ. ಸೊ ಅದನ್ನು ಮೇಲ್ಗಡೆ ಹಾಕಿ ಅದರ ಮೇಲೆ ನೀರನ್ನು ಹಚ್ಚಿ ಬೇಯಿಸ್ಕೊಳ್ಬೇಕಾಗತ್ತೆ. ರೊಟ್ಟಿನೂ ಕೂಡ ರೆಡಿ ಆಯಿತು. ಇನ್ನೇನು ತಿನ್ನೋದೊಂದೇ ಬಾಕಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಬ್ರೇಕ್ಫಾಸ್ಟ್. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಕೂಡ ಮಾಡಿ. ಹಾಗೆ ಯಾರಿಗೆ ರೊಟ್ಟಿ ಮಾಡೋಕ್ಕೆ ಬರೋದಿಲ್ವೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.